ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ತುಂಬ ರುಚಿಕರವಾಗಿರುವಂಥ ಚಟ್ನಿನ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಚಟ್ನಿ ರೆಸಿಪಿ ಅಂತೂ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಚಟ್ನಿ ಒಂದು ಸರಿ ಮಾಡಿದ್ರಂತೂ ಮತ್ತೆ ಮತ್ತೆ ಮಾಡ್ತೀರ. ಈ ಬಿಸಿಲಿಗೆ ಅಂತೂ ಹೇಳಿ ಮಾಡಿಸಿರುವಂಥ ಚಟ್ನಿನ ಅಂತ ಹೇಳ್ಬೋದು ರೀ. ನೋಡಿ, ಇಲ್ಲಿ ನಾನು ಚಟ್ನಿನ ಇದನ್ನು ಜೋಳದ ರೊಟ್ಟಿಗೆ ಅಂತ ಮಾಡಿದ್ದೆ. ನೀವು ರೈಸ್ ಜೊತೆಗೆ ಅಥವಾ ಚಪಾತಿ ಜೊತೆಗೂ ನೀವು ತಿನ್ಬೋದು. ನೋಡಿ, ಇಲ್ಲಿ ನಾನು ಜೋಳದ ರೊಟ್ಟಿ ಮಾಡಿ ಇಟ್ಟುಕೊಂಡಿದ್ದೆ. ಅದ್ರ ಜೊತೆಗೆ ಈ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ವಿ. ಸಖತ್ತಾಗಿರುವಂಥ ಟೇಸ್ಟ್ ಕೊಟ್ಟಿತ್ತು. ಇದು ಡಿಫರೆಂಟ್ ಆಗಿರುವಂಥ ಮತ್ತು ಇದನ್ನು ನೀವು ಟ್ರೈ ಮಾಡಿರೋದೇ ಇಲ್ಲ, ಆ ಥರ ಮಾಡಿರುವಂಥ ರೆಸಿಪಿ ಆಗಿರುತ್ತೆ. ಇದನ್ನು ಒಂದು ಸರಿ ಟ್ರೈ ಮಾಡಿದರೆ ನೀವು ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ ಮತ್ತೆ ಮತ್ತೆ ಮಾಡಿಕೊಡುವಂಥ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಚಟ್ನಿ ಆಗಿರುತ್ತೆ. ಅಂದರೆ ನಮ್ಮ ಸೈಡ್ ಹೇಗೆ ಮಾಡ್ತೀವೋ ಆ ಥರನೇ ನಿಮಗೆ ಮಾಡಿ ನಾನು ತೋರಿಸಿದ್ದೀನಿ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹೇಗೆ ಮಾಡೋದು ಅನ್ನೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೋಡಿರಿ, ಇಲ್ಲಿ ನಾನು ಚೌಳಿಕಾಯಿ ತೊಗೊಂಡಿದ್ದೀನಿ. ಚೌಳಿಕಾಯಿ ಅಂದರೆ ಬೇರೆ ಬೇರೆ ಊರಿನವರು ಬೇರೆ ಬೇರೆ ಥರ ಕರೀತಾರೆ, ಗವಾರಕಾಯಿ ಅಂತಾರೆ. ಆದರೆ ನಾನು ಇಲ್ಲಿ ಚೌಳಿಕಾಯಿ ಅಂತಲೇ ಹೇಳಿಬಿಟ್ಟು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿರಿ, ನಾನಿಲ್ಲಿ ಈ ಥರ ಚೌಳಿಕಾಯಿನ ತೊಗೊಂಡಿದ್ದೀನಿ. ನೋಡಿ, ಅಂದರೆ ತುಂಬ ದಪ್ಪ ಇರೋದು ತೊಗೊಳಕ್ಕೆ ಹೋಗಬೇಡಿ. ಈ ಥರ ಚೌಳಿಕಾಯಿನ ತೊಗೊಂಡ್ಬಿಟ್ಟು ಇದನ್ನು ಚಿಕ್ಕದಾಗಿ ಈ ಥರ ಕೈಯಿಂದ ಮುರ್ಕೊಂಡು ನಾವು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ನೀವು ಇದನ್ನು ಪಲ್ಯ ಮಾಡಿರ್ತೀರಿ ಯಾವಾಗಲೂ. ಇದರಿಂದ ನೀವು ಒಂದ್ಸರಿ ಚಟ್ನಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನೀವು ಒಂದು ಸರಿನೂ ಇದನ್ನು ಟ್ರೈ ಮಾಡಿರಲ್ಲ, ಒಂದ್ಸರಿ ಟ್ರೈ ಮಾಡಿದರೆ ಇದನ್ನು ನೀವು ಮತ್ತೆ ಮತ್ತೆ ಮಾಡ್ತೀರ. ಮತ್ತು ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ನೀವು ಯಾವುದ್ರ ಜೊತೆಗಾದರೂ ತಿನ್ಬೋದು. ಇದನ್ನು ಇನ್ನೊಂದೇನು ಅಂದರೆ ಇದನ್ನು ನೀವು ಮಾಡಿಬಿಟ್ಟು ಫ್ರಿಜ್ ಇಲ್ಲ ಅಂದರೆ 4 ರಿಂದ 5 ದಿವಸ ಹಾಗೆ ಇಟ್ಕೊಂಡು ತಿನ್ಬೋದು. ಫ್ರಿಜ್ ಇದ್ದರೆ ನೀವು 1 ತಿಂಗಳು ಇಟ್ಟರೂ ಕೂಡ ಇದು ಕೆಡಲ್ಲ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಇವಾಗ ನಾನು ಈ ಥರ ಮಾಡಿ ಇದನ್ನ ಸೈಡಲ್ಲಿ ಒಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟು ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ನಾನು ಎಲ್ಲನೂ ಕ್ಲೀನ್ ಮಾಡಿ ಈ ಥರ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊರೋ ಅಂಥ ಚೌಳೆಕಾಯಿನ ನಾನು ಇವಾಗ ಒಂದು ಸೈಡ್ಗೆ ಇಟ್ಟಿದ್ದೀನಿ. ನೋಡಿ, ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಫ್ಯಾನ್ ಇಟ್ಟಿದ್ದೀನಿ. ಇದನ್ನು ಎಲ್ಲ ಹುರ್ಕೋಬೇಕಾಗತ್ತೆ. ಹುರಿಯೋಕ್ಕಿಂತ ಮುಂಚೆ ಅದನ್ನು ನಾನು ಬೌಲಲ್ಲಿ ಇಟ್ಕೊಂಡಿರೋದನ್ನ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾನು ಇವಾಗ ನೋಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಫ್ಯಾನ ಇಟ್ಟಿದ್ದೆ. ಅದರಲ್ಲಿ ಅದು ಬಿಸಿ ಆದಮೇಲೆ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿರೋದನ್ನ ಚೌಳೆಕಾಯಿ ನಾನು ಎಲ್ಲನೂ ತೊಗೊಂಡ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಇದನ್ನು ಗವಾರಕಾಯಿ ಅಂತಲೂ ಹೇಳ್ತಾರೆ, ಚೌಳೆಕಾಯಿ ಅಂತಾರೆ, ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ. ನೋಡಿ, ಇವಾಗ ಇದನ್ನು ನಾನು ಎಲ್ಲನೂ ಈಗ ಅದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನನ್ನ ಚಾನಲ್ನ ನೀವು ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ನೋಡಿ, ಇವಾಗ ಇದನ್ನು ಎಲ್ಲನೂ ನಾನು ಇದನ್ನೆಲ್ಲನೂ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅಂದರೆ ಇದು ಹಸಿ ವಾಸನೆ ಅನ್ನೋಕ್ಕಿಂತ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಈಗ ನಾವು ಪಲ್ಯಗೆಲ್ಲ ಹುರ್ಕೊತೀವಲ್ಲ ಆ ಥರ ಹುರ್ಕೊಂಡ್ಬಿಟ್ಟು ಇದನ್ನು ಚಟ್ನಿ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಇದು ಬಾಳಿಕೆ ಬರುತ್ತೆ. ಮತ್ತು ಇದನ್ನು ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಂಡು ತಿನ್ಬೋದು, ಇಲ್ಲ ಹೊರಗಡೆ ತಿನ್ಬೋದು. ಹೊರಗಡೆ ಇಟ್ಕೊಂಡ್ರೆ 4 ದಿವಸ ಅಷ್ಟೇ ಆಗುತ್ತೆ. ಫ್ರಿಜ್ಜಲ್ಲಾದರೆ ನೀವು 1 ತಿಂಗಳು ಇಟ್ಕೊಂಡು ತಿಂದರೂ ಕೂಡ ಇದು ಕೆಡಲ್ಲ. ಯಾಕಂದರೆ ಇದಕ್ಕೆ ಸ್ವಲ್ಪ ಕೂಡ ನಾವು ನೀರಿನ ಅಂಶನ ಹಾಕಿರಲ್ಲ. ಅದಕ್ಕೋಸ್ಕರ ಇದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಹೋಗಬೇಕು. ಮತ್ತು ಇದು ಇವಾಗ ಹಸಿ ಮೆಣಸಿನ್ಕಾಯಿ ನಾವು ಹಾಕಿದ್ದೀವಲ್ವ, ಇದು ಖಾರಿನ ಅಂಶ ಕೂಡ ಸ್ವಲ್ಪ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಚೌಳೆಕಾಯಿ ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಫ್ರೈ ಮಾಡ್ಕೋದ್ರಿಂದ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ನಾನು ಅಂದರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ, ಇಲ್ಲಾಂದರೆ ಎಲ್ಲನೂ ಕೆಟ್ಟು ಹೋಗಿಬಿಡುತ್ತೆ. ಇದನ್ನು ಅಂದರೆ ಫ್ರಿಜ್ ಇಲ್ಲ ಅಂದರೂ 4 ರಿಂದ 5 ದಿವಸ ಹೊರಗಡೆನೂ ಇಟ್ಟು ತಿನ್ಬೋದು ಇದಕ್ಕೆ. ಯಾಕಂದರೆ ನಾವು ಸ್ವಲ್ಪ ನೀರು ಇದಕ್ಕೆ ಹಾಕಿರಲ್ಲ, ಅದಕ್ಕೋಸ್ಕರ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾನು ಹುರ್ಕೊಂಡ್ಬಿಟ್ಟು ಅದೇ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಹಾಕಿದ್ದೀನಿ. ಒಣ ಕೊಬ್ಬರಿನೂ ಹಾಕಿಬಿಟ್ಟು ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ.
ನೆನಪಿರಲಿ, ಇದು ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರಿಬೇಕು. ನೋಡಿ ಇವಾಗ ಒಣ ಕೊಬ್ಬರಿ ಕೂಡ ನಾನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಎಲ್ಲ ಅಂದರೆ ಸ್ವಲ್ಪ ಇದು ಗೋಲ್ಡನ್ ಕಲರ್ ಬರಬೇಕು, ಆ ಥರನೇ ಇದನ್ನು ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಅಂದರೆ ಇದು ಖಾರ ಇರುತ್ತಲ್ವ ಮೆಣಸಿನ್ಕಾಯಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀವು ಫ್ರೈ ಮಾಡೋದ್ರಿಂದ ಖಾರದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಸೈಡ್ಗೆ ಇಟ್ಕೋಬೇಕು. ಅಂದರೆ ಇದು ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಇವಾಗ ನಾನು ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ಬೆಳ್ಳುಳ್ಳಿನ ನೀವು ಯೂಸ್ ಮಾಡೋಂಗಿದ್ರೆ ಬೆಳ್ಳುಳ್ಳಿ ಹಾಕಬೇಕು, ನಾನು ಹಾಕಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಪುದೀನ ಕೂಡ ನಾನು ಹಾಕಿದ್ದೀನಿ, ಮತ್ತು ಹುಣಸೆ ಹಣ್ಣು ಸ್ವಲ್ಪ ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲನೂ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟವ್ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ. ಆರಕ್ಕೆ ಬಿಟ್ಟಾದಮೇಲೆ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಎಲ್ಲನೂ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಚೌಳೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಹುರಿದಿರುವಂಥ ಎಲ್ಲ ಪದಾರ್ಥನೂ ನಾನಿಲ್ಲಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೋಡಿ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನ ನಾವು ಸೇರಿಸ್ಬೇಕಾಗತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ನಾನು ಕೂಡ ಇಲ್ಲಿ 1 ಸ್ಪೂನಿಂದ 1 ಸ್ಪೂನಷ್ಟು ನಾನು ಉಪ್ಪನ್ನ ಹಾಕಿದ್ದೀನಿ. ಹಾಕಿ ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಚಟ್ನಿನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡು ನಾನು ಬಂದಿದ್ದೀನಿ. ಇದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಆಗಿರಬೇಕು. ಈ ಥರ ಆದರೆ ಇವಾಗ ಚೌಳಿಕಾಯಿ ಚಟ್ನಿ ಇವಾಗ ರೆಡಿ ಇದೆ. ಆದರೆ ಇನ್ನೂ ಒಂದು ಕೆಲಸ ಇದೆ ಇದಕ್ಕೆ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಸೈಡ್ಗೆ ಇಟ್ಕೊತೀನಿ. ಆವಾಗಲೇ ನಾನು ಒಂದು ಫ್ಯಾನಲ್ಲಿ ಚೌಳಿಕಾಯಿ ಎಲ್ಲ ಹುರ್ಕೊಂಡಿದ್ನಲ್ಲ, ಅದೇ ಫ್ಯಾನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಇದು ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಇವಾಗ ನೋಡಿ, ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿರುವಂಥ ಎಣ್ಣೆಗೆ ನಾನು 1 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲನೂ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಇವಾಗ ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಇದನ್ನು ನೀವು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿಯಾಗಿರುತ್ತೆ. ಇದನ್ನು ರೊಟ್ಟಿ ಮಾಡಿದ್ರಂತೂ ಮರಿಬೇಡಿ, ಒಂದ್ಸರಿ ಇದನ್ನು ಟ್ರೈ ಮಾಡಿ. ನೋಡಿ, ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ಇಲ್ಲಿ ನಾನು ಹಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಿಂಗನ್ನ ಹಾಕಿದ್ದೀನಿ. ಹಿಂಗೆ ಹಾಕೋದ್ರಿಂದ ಚಟ್ನಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ನಾನು ಆವಾಗಲೇ ಮಿಕ್ಸಿ ಮಾಡಿರುವಂಥ ಚೌಳೆಕಾಯಿ ಚಟ್ನಿನ ಇದಕ್ಕೆ ಈಗ ಹಾಕ್ತಾಯಿದ್ದೀನಿ. ಇದನ್ನು ನೀವು ಬಿಸಿ ಅನ್ನಕ್ಕೆ ಒಂದ್ಸರಿ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಮತ್ತು ಬಿಸಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನೀವು ಯಾವ ಥರ ಆದ್ರೂ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ಆದರೆ ಜೋಳದ ರೊಟ್ಟಿ ಮಾಡಿದ್ರಂತೂ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡೋವಂಥ ಚಟ್ನಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ನಾನು ಈ ಥರ ಸ್ವಲ್ಪ ಅಂದರೆ ಇದು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ನಾನೆಲ್ಲನೂ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಏನು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಚಟ್ನಿ ತುಂಬ ದಿನಗಳ ಕಾಲ ಕೆಡಲ್ಲ. ಈ ಥರನೇ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಅಂದರೆ ಸ್ವಲ್ಪ ಇದು ಬಿಸಿ ಇದೆ ಅಲ್ವಾ, ಹಾಗೇ ಬಿಟ್ಬಿಡಿ. ಸ್ವಲ್ಪ ಇದು ಬಿಸಿ ಆರಬೇಕು. ಆರಾದಮೇಲೆ ನಾನು ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೀನಿ. ನೋಡಿ, ಚೌಳೆಕಾಯಿ ಚಟ್ನಿ ಇವಾಗ ರೆಡಿ ಇದೆ. ಇದನ್ನು ಜೋಳದ ರೊಟ್ಟಿ, ಚಪಾತಿ, ಅನ್ನಕ್ಕೆ ಯಾವುದ್ರ ಜೊತೆಗಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಮರೀದೆ ಲೈಕ್ ಮಾಡಿ, ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಮತ್ತು ಫ್ರೆಂಡ್ಸು ಕೂಡ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋಯಲ್ಲಿ ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.